ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಸಹಕಾರಿ ಬ್ಯಾಂಕ್ಗಳಿಂದ ಗ್ರಾಮೀಣ ಅಭಿವೃದ್ಧಿ, ಸಾಮೂಹಿಕ ಪ್ರಜ್ಞೆಯಿಂದ ಸಹಕಾರಿ ಸಂಘ ಅಭಿವೃದ್ಧಿ. ಕೃಷ್ಣ ಜೆ ಪಾಲೆಮಾರ್ ಅಭಿಪ್ರಾಯ. ಬಜಪೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಎಕ್ಕಾರು ಶಾಖೆಯ ಕಟ್ಟಡ ಉದ್ಘಾಟನೆ. ಕುಂಪಲದ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲಾ ಕಟ್ಟಡಕ್ಕೆ ಶಿಲಾನ್ಯಾಸ. ರಾಷ್ಟ್ರ ಮಟ್ಟಕ್ಕೆ ತಲುಪಿದ ಕಣಚೂರು ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು. ಗೋಲ್ಡ್ ಹೌಸ್ ಚಿನ್ನಾಭರಣ ಮಳಿಗೆ ಉದ್ಘಾಟನೆ. ಕಂಕನಾಡಿಯಲ್ಲಿ ನಳಿನ್ ಕುಮಾರ್ರಿಂದ ಚಾಲನೆ. ಮಧುಮೇಹ ನಿವಾರಣೆಗೆ ಸಾಮಾಜಿಕ ಜಾಗೃತಿ. ಮೋಹನ್ ಆಳ್ವ ಕರೆ. ಎಜೆ ಆಸ್ಪತ್ರೆಯಲ್ಲಿ ಮಧುಮೇಹ ಕ್ಲಿನಿಕ್ ಉದ್ಘಾಟನೆ. ವಾರ್ತೆಗಳ ವಿವರ. ಬಜಪೆಯ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಎಕ್ಕಾರು ಶಾಖೆಯ ನೂತನ ಕಟ್ಟಡ ಹಾಗೂ 57ನೆಯ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಜಿ ಪಾಲೆಮಾರ್ ಉದ್ಘಾಟಿಸಿದರು. ರವಿವಾರ ಬಜಪೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಎಕ್ಕಾರು ಶಾಖೆಯ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿತು. ಇದೇ ವೇಳೆ 57ನೆಯ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಉದ್ಘಾಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬಜಪೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಎಕ್ಕಾರು ಶಾಖೆ ಜೊತೆಗೆ 57ನೆಯ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಉದ್ಘಾಟನೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಜೆ ಪಾಲೆಮಾರ್ ಅವರು ನೆರವೇರಿಸಿದರು. ನಂತರ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಜೆ ಪಾಲೆಮಾರ್, ಸರಿಯಾದ ಸಾಲ, ಸರ್ಕಾರದಿಂದ ಸಿಗುವ ಸವಲತ್ತು, ಸಮಸ್ಯೆ ನೀಗಿಸುವಲ್ಲಿ ಸಹಕಾರಿ ಸಂಘಗಳ ಪಾತ್ರ ಮಹತ್ವದ್ದಾಗಿದೆ. ಗ್ರಾಮೀಣ ಮಟ್ಟದಲ್ಲಿ ಈ ಸಂಘಗಳು ಬೆಳೆಯಬೇಕು. ಸಾಮೂಹಿಕ ಪ್ರಜ್ಞೆ ಬೆಳೆದಾಗ ಸಹಕಾರಿ ಸಂಘ ಬೆಳೆಯುತ್ತದೆ ಎಂದರು. ಗ್ರಾಮೀಣ ಪ್ರದೇಶದಲ್ಲಿ 2,13,00,000 ರೂಪಾಯಿ ಲಾಭ ಪಡೆದ ಈ ಬ್ಯಾಂಕ್ 2 ಜಿಲ್ಲೆಗಳಲ್ಲಿ ಪ್ರಥಮ ಸ್ಥಾನ ಪಡೆದು ಅರ್ಹವಾಗಿ ರಾಜ್ಯ ಮಟ್ಟದ ಪ್ರಶಸ್ತಿ ಗಳಿಸಿದೆ. ರಾಜಕೀಯ ರಹಿತ ಸಾಧನೆ ಮಾತ್ರ ಗಣನೆಗೆ ಬರುತ್ತದೆ. 100% ಸಾಲ ವಸೂಲಾತಿಯ ಸಹಕಾರಿ ಬ್ಯಾಂಕಿಗೆ ಸಹಕಾರ ಪ್ರಶಸ್ತಿಯನ್ನು ಸರ್ಕಾರದಿಂದ ನೀಡುವ ಕಾರ್ಯವಾಗಬೇಕು ಎಂದು ಪಾಲೆಮಾರ್ ಹೇಳಿದರು. ಯಾವುದೇ ಸಹಕಾರಿ ಸಂಘಗಳು ಇವತ್ತು ಬೆಳಿಬೇಕಿದ್ರೆ ಅದರ ನಿರ್ದೇಶಕರು, ಅದರ ಅಧ್ಯಕ್ಷರು, ಅವರಿಗೆ ಒಂದು ಸಾಮಾಜಿಕ ಪ್ರಜ್ಞೆ ಬೇಕು. ಪ್ರಜ್ಞೆ ಇವತ್ತೆಂದರೆ ಸಾಮೂಹಿಕವಾಗಿ ಸದಸ್ಯರ ಹಣ ಅದನ್ನು ನಮ್ಮ ಕೈಯಲ್ಲಿ ಬಹಳ ವಿಶ್ವಾಸದಿಂದ ಬಿಟ್ಟಿದ್ದಾರೆ. ಅವರಿಗೆ ವ್ಯಾಪಾರದ ಲಾಭ ತೋರಿಸಿಕೊಡ್ಬೇಕು. ಅದರ ಜೊತೆಯಲ್ಲಿ ಎಲ್ರಿಗೂ ಸಹಕಾರಿ ಆಗಬೇಕು. ಪರಿಸರದ ಜನರಿಗೆ ಒಳ್ಳೆಯದಾಗಬೇಕು. ಸರ್ಕಾರದಿಂದ ಸಿಕ್ಕುವಂಥ ಸವಲತ್ತನ್ನು ಮುಟ್ಟಿಸಬೇಕು ಹೇಳುವಂಥ ಒಂದು ಸಾಮೂಹಿಕ ಪ್ರಜ್ಞೆ ಅವರಲ್ಲಿ ಇರಬೇಕು. ಆದಾಗ ಮಾತ್ರ ಆ ಸಾಮಾಜಿಕ ಪ್ರಜ್ಞೆ ಬೆಳೆದಾಗ ಮಾತ್ರ ಸಹಕಾರಿ ಸಂಘಗಳು ಬೆಳೀತದೆ. ಅದರಿಂದಾಗಿ ಇವತ್ತು ಬಹುಶಃ ಈ ಸಹಕಾರಿ ಸಂಘ 66